ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಸ್ ಸಚಿನ್. ಸೊ ಕಳೆದ ಒಂದು ವಾರ ಆಯ್ತು. ಒಂದು ವಾರದಿಂದ ಏನು ನಮ್ಮ ರೈತರ ಹೋರಾಟ ನಡೆಯತೈತಿಲ್ಲ, ಒಂದು ಗುರ್ಲಾಪುರ ಕ್ರಾಸ್ ಆಗಿರ್ಬೋದು ಮತ್ತು ಬೇರೆ ಬೇರೆ ತಾಲೂಕೊಳಗೆ ಹಳ್ಳಿ ಒಳಗೆ ಎಲ್ಲ ಕಡೆ ಈ ಒಂದು ಏನು ಹೋರಾಟ ಮಾಡತ್ತಾರಲ್ಲ, ಇಲ್ಲಿವರೆಗೂ ಆತಂತಂದ್ರೂ ಇದಕ್ಕೊಂದು ನಿಗದಿತ ಬೆಲೆ ನಾವು ಇಷ್ಟು ಬೆಲೆ ಕೊಡ್ತು ಅಂಥೇಳಿ ಯಾರು ಒಬ್ರು ಇನ್ನೂವರೆಗೂ ಮುಂದೆ ಬರಾತಿಲ್ಲ ಅಂತಂದ್ರೆ ರೈತರು ನೀವು ಅರ್ಥ ಮಾಡ್ಕೊಳ್ರಿ. ಅವ್ರು ಓಟ್ ಕೇಳಕ್ಕೆ ಹೆಂಗೆ ನಮ್ಮ ಮನೆ ಬಾಗಿಲಿಗೆ ಬಂದು ಈ ಸಲ ನೀವು ಓಟ್ ಹಾಕ್ರಿ, ನೀವು ಏನು ಹೇಳ್ತು ಅದನ್ನೆಲ್ಲ ನಾವು ಮಾಡ್ತು, ನೀವು ಏನು ಕೇಳ್ತೀರಿ ಅದನ್ನೆಲ್ಲ ನಾವು ಮಾಡ್ತು ಅಂತಂದಾಗ ಅವ್ರ ಮಾತಿಗೆ ಮರಳಾಗಿ ಮೋಸ ಹೋಗಿ ನಾವು ಅವ್ರಿಗೆ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸ್ತಂದಿರ್ತೀವಿ. ಒಬ್ಬ ರಾಜಕಾರಣಿಗಳನ್ನ ಯಾರಾಗಿರಲಿ, ಇದೇ ಪಕ್ಷ ಅಂತ ಯಾರ್ದು ಬೇಡ ನಮಗೆ, ಯಾರೇ ಆಗಲಿ ಅವ್ರೊಬ್ಬರನ್ನ ಆರಿಸಿ ತಂದಿರ್ತೀವಿ ಅಂತಂದ್ಮೇಲೆ ಅವಾಗ ಅವ್ರು ಹೆಂಗೆ ಬಂದು ಹೇಳಿ ಮಾಡಿ ಇದನ್ನು ಮಾಡಿರ್ತಾರಲ್ಲ. ಈಗ ನಾವು ಬರೀ ಒಂದು ಕಬ್ಬಿನ ಬೆಲೆಗೆ ಏನು 500 ರೂಪಾಯಿ ಹೆಚ್ಚಿಗೆ ಕೇಳತ್ತವಲ್ಲ, ಆ ಹೆಚ್ಚಿಗೆ 500 ರೂಪಾಯಿ ಕೊಡೋಕೆ ಅವ್ರಿಗೆ ಇಲ್ಲಿವರೆಗೂ ಆದ್ರೂ ಇನ್ನೂ ಆಗ್ಬತ್ತ. ಅದಕ್ಕಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ರಿ. ಅವ್ರು ಏನು 500 ರೂಪಾಯಿಗೆ ಹೆಚ್ಚಿಗೆ ಕೊಡೋಕೆ ಆಗತ್ತಿಲ್ಲಲ್ಲ, ನಾವು ಕೇಳ್ರೂ ಅವ್ರಿಗೆ ಕೊಡೋಕ್ಕಾಗತ್ತಿಲ್ಲ. ಅದೇ ರೀತಿ ಅವ್ರು ಕೇಳ್ದನೆ ಏನೆಲ್ಲ ರೇಟ್ ಹೆಚ್ಚು ಮಾಡ್ರು ಅದಕ್ಕೆ ನಾವು ಎಲ್ಲ ಜನಗಳು ಏನು ಮಾಡಬೇಕು, ಒಪ್ಕೊಂಡು ಸ್ವೀಕಾರ ಮಾಡ್ಬೇಕು. ಅದೇ ಯಾವ್ಯಾವ ಥರ ಅನ್ನೋದು ಹೇಳ್ತೀನಿ ನೋಡ್ರಿ. KV ಕರೆಂಟ್ ಬಿಲ್ಲನ್ನು ಜಾಸ್ತಿ ಮಾಡಿದ್ರು, ಅದಕ್ಕೆ ಡಿಪಾಸಿಟ್ ಇಷ್ಟು ಅಂತೇಳಿ ಇಡಬೇಕಂತೇಳಿ ಮಾಡಿದ್ರು. ಮೊದಲು ಇವು ಯಾವುದೇ ಪದ್ಧತಿ ಇರಲಿಲ್ಲ, ಈಗ ಮಾಡಿದ್ರು. ಅದನ್ನೂ ಎಲ್ಲ ನಮ್ಮ ಜನ ಒಪ್ಕೊಂಡು ಸುಮ್ಮನಾದರು. ಅದಲ್ಲದೆ ನಾನು ಮತ್ತು ಬಸ್ ಚಾರ್ಜ್ಗಳನ್ನ ಕೆಲವೊಂದು ರೂಪಾಯಿಗಳಲ್ಲಿ ಹೆಚ್ಚಿಗೆ ಮಾಡ್ರ, ಅದು ಎಷ್ಟೋ ಕೋಟಿ ಗಂಟಲೆ ಆಗ್ತೈತಿ, ಅದನ್ನೂ ಹೆಚ್ಚಿಗೆ ಮಾಡ್ರು. ಅದಕ್ಕೂ ನಮ್ಮ ಜನ ಸುಮ್ಮನೆ ಆದ್ರೆ. ಅದಲ್ಲದೆ ನಾನು ಮತ್ತು ಈ ಖರೀದಿ ಇದು ಮಾಡ್ಬೇಕಂದ್ರೆ ಹೊಲ ತೊಗೊಂಡ್ರೆ ಕೊಟ್ರೆ ಮಾಡ್ರೆ ಅದ್ರದ್ದು ರೇಟ್ ಹೆಚ್ಚು ಮಾಡ್ರೆ ಅದಕ್ಕೂ ಸುಮ್ಮಾದ್ರೆ. 20 ರೂಪಾಯಿ ಬಾಂಡ್ ಇದ್ದಿದ್ದು 100 ರೂಪಾಯಿ ಮಾಡ್ರೆ ಅದಕ್ಕೂ ಜನಗಳು ಸುಮ್ಮಾದ್ರೆ. ಅವ್ರು ಏನೇನೆಲ್ಲ ಹೆಚ್ಚಿಗೆ ಮಾಡ್ಕೋತ ನಮ್ಮ ಕಡೆಯಿಂದ ರೊಕ್ಕ ಅವ್ರು ತೊಗೊಂಡು ಒಂದು ಸರ್ಕಾರ ನಡೆಸಾತಾರಲ್ಲ, ಅದಕ್ಕೆಲ್ಲನೂ ನಮ್ಮ ಜನ ಹೆಚ್ಚಿಗೆ ಸುಮ್ಮನೆ ಆಗಿದ್ದಾರೆ. ಈಗೇನು ನಾವು ಕೇಳತ್ತು ಒಂದು ಟನ್ನಿಗೆ 500 ರೂಪಾಯಿ ಹೆಚ್ಚಿಗೆ ಕೇಳತ್ತವಲ್ಲ, ಆ 500 ರೂಪಾಯಿನ ಇನ್ನಾದ್ರೂ ಆ ಸರ್ಕಾರ ನಮಗೆ ಕೊಡೋಕೆ ಹಿಂಜರಿ ಆತೈತಿ. ಅಂದರೆ ಇದಕ್ಕೆ ನೀವು ಅರ್ಥ ಮಾಡ್ಕೊಳ್ರಿ. ನಮ್ಮಿಂದ ಏನಾದರೂ ಅವ್ರಿಗೊಂದು ಸಿಗತೈತಂದ್ರೆ ಅದನ್ನು ಹೆಂಗಾರ ಮಾಡಿ ಆದ್ರೂ ನಮ್ಮ ಮೇಲೆ ಸಾಲ ಮಾಡಿ ಆದ್ರೂ ಅವ್ರು ತೊಗೋತಾರೆ. ಅದು ಅವ್ರ ಕಡೆಯಿಂದ ಒಂದು ಸ್ವಲ್ಪನಾದ್ರೂ ನಮಗೆ ಕೊಡೋದೈತೆ ಅಂತಂದ್ರೆ ಅದ್ರ ಬಗ್ಗೆ 100 ಸಲ ವಿಚಾರ ಮಾಡ್ತಾರೆ. ಯಾಕಂತಂದ್ರೆ ಅವ್ರು ಬಿಸ್ನೆಸ್ ತೆಲಿಗತ್ತಕ್ಕೆ ಯೋಚನೆ ಮಾಡ್ತಾರೆ. ರಾಜಕಾರಣಿಗಳಂತಂದ್ರೆ ಹಂಗೆ ನಮ್ಮ ಜನ ಮರಳಾಗಿಬಿಡ್ತಾರೆ. ಆದ್ರೆ ಅವ್ರು ಹಂಗೇನೂ ಇಲ್ಲ, ತಮಗೆ ಏನು ಬರ್ತೈತಿಲ್ಲ ಇದನ್ನಷ್ಟೇ ಯೋಚನೆ ಮಾಡ್ತಾರೆ ಹೊರತಾಗಿ ಜನಗಳ ಕಷ್ಟ ಆಗಲಿ ಜನಗಳ ತೊಂದರೆ ಆಗಲಿ ಅವ್ರು ವಿಚಾರ ಮಾಡೋಂಗಿಲ್ಲ. ಇದು ಒಂದು ಬರತ್ತಿತ್ತಂದ್ರೆ ಅವ್ರು ಏನಾದ್ರೂ ಅವರೇ ಮಾಡ್ತಾರೆ ಹೊರತಾಗಿ ಬೇರೆದು ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ರೀತಿ ಯಾರೂ ಮಾಡತ್ತಿಲ್ಲ. ಇದನ್ನೇ ನಮ್ಮ ಒಬ್ಬರಿಗೆ ಅಂತೇನು ಕೇಳತ್ತಿಲ್ಲ, ನಾವು ಎಲ್ಲ ಸಾಕಷ್ಟು ಎಲ್ಲ ರೈತ ಬಾಂಧವರಿಗೆ, ಕಬ್ಬು ಬೆಳೆಗಾರರಿಗೆ ಎಲ್ಲರಿಗೂ ಅನುಕೂಲ ಆಕೈತಿ. ಬರೀ ಅವ್ರೊಂದು 500 ರೂಪಾಯಿ ಹೆಚ್ಚಿಗೆ ಮಾಡ್ರೆ ಇದನ್ನಂತೂ ಅವ್ರು ಮಾಡಾಕ್ತಾ ಇರಲ್ಲ. ಯಾಕಂತಂದ್ರೆ ಒಬ್ಬೊಬ್ಬ ರಾಜಕಾರಣಿಗಳು ನೋಡ್ಬೇಕು ನೀವು, 3 ತಲೆಮಾರುಗಳೆಲ್ಲ ಹೆಚ್ಚಿಗೆ ಕೂತು ತಿಂದ್ರೂ ಕರಗಂಗಿಲ್ಲ. ಅವ್ರು ಅಷ್ಟೆಲ್ಲ ಆಸ್ತಿ ಮಾಡಿದ್ರು ನಮ್ಮ ಕಬ್ಬು ಬೆಳೆಗಾರರಿಗೆ 300 ರೂಪಾಯಿ ಹೆಚ್ಚಿಗೆ ಮಾಡೋಕ್ಕಾಗತ್ತಂದ್ರೆ ನೀವು ಅರ್ಥ ಮಾಡ್ಕೊಂಬಿಡ್ರಿ ಹೆಂಗಿರ್ತಾರೆ ರಾಜಕಾರಣಿಗಳು ಅಂಥೇಳಿ. ನೀವೇನೈತಲ್ಲ ಹಿಂಗೆ ಇನ್ನೂ ಅದನ್ನು ಮುಂದುವರ್ಸ್ಕೊಂತನ ಅವ್ರು ಬಂದಾಗ ಅವ್ರ ಕೈ ಮುಗಿದು ಕೇಳಿ 500 ರೂಪಾಯಿ 1000 ರೂಪಾಯಿ ಕೊಡ್ತಾರಂತೇಳಿ ನೀವೇನಾರು ವಿಚಾರ ಮಾಡಿ ಅವರಿಗೆ ಓಟ್ ಹಾಕೋತ ಹೊಂಟ್ರಿ, ಇನ್ನು ಮುಂದಿನ ಬರಬರ್ತ ದಿನಮಾನಗಳದಾಗ ನಾವು ರೈತರು ಏನೈತಿಲ್ಲ ಹಿಂಗೆ ಕಷ್ಟನ ಪಡೋದಕ್ಕೈತಿ, ಹಿಂಗೆ ರೋಡ್ನ್ಯಾಗ ನಿಂತು ಹೋರಾಟ ಮಾಡೋದಕ್ಕೈತಿ. ಹೊಲದಾಗ ನಿಟ್ಟಿಗೆ ಕೆಲಸ ಮಾಡೋದು ಬಿಟ್ಟು ರೋಡ್ನ್ಯಾಗ ನಿಂತು ಹೋರಾಟ ಮಾಡ್ಕೊತ ಹೋದ್ರು ನಮಗೆ ಅದಕ್ಕೆ ಜಯಾನು ಸಿಗಂಗಿಲ್ಲ, ನಮಗಿದು ಆಗಂಗಿಲ್ಲ. ಯಾಕಂತಂದ್ರೆ ಅರ್ಥ ಮಾಡ್ಕೋಬೇಕಾಗಿತ್ತು. ನಾವೀಗ ಇಷ್ಟು ದಿವಸ ಆತಂದ್ರೂ ಯಾರು ರೈತರು ಅರ್ಥ ಮಾಡ್ಕೋತಿಲ್ಲ. ಎಲೆಕ್ಷನ್ ಟೈಮ್ದಾಗ ಮತ್ತೆ ಏನೈತಿಲ್ಲ ಮತ್ತೆ ಅವ್ರ ಜೊತೆನೂ ಇರ್ತೀವಿ, ಮತ್ತು ಅವ್ರಿಗೇನು ನೀವು ಯಾರಿಗೆ ಹೇಳ್ತೀರಿ ಅವ್ರಿಗೆ ಓಟ್ ಹಾಕ್ತೀವಂತು. ಆದ್ರೆ ನಮಗೆ ಏನು ಕಷ್ಟ ಆಗತ್ತವ ಇದನ್ನೆಲ್ಲ ಬಗೆಹರಿಸ್ರಿ ನೀವು. ಅದಕ್ಕೆ ನಾವು ಏನೈತಿಲ್ಲ ನಿಮ್ಮ ಬೆಂಬಲಿಗೆ ನಿಂತ್ಕೋತು ಅಂತ ಕೇಳುವಂಥವ್ರು ಯಾರು ಒಬ್ರು ಇಲ್ಲದಂಗೆ ಆಗಿದ್ದಾರೆ. ಈ ಒಂದು ನಮ್ಮ ಈ ಕರೆಕ್ಟ್ ಏನು ಕಲಿಯುಗ ಸಮಾಜದಾಗ ಏನದಾರಲ್ಲ, ಯಾರೂ ಪ್ರಶ್ನೆ ಮಾಡಿ ಯಾರನ್ನೂ ಕೇಳಲ್ದಂಗೆ ಆಗಿಬಿಟ್ಟಿದಾರ. ಇದಕ್ಕೆಲ್ಲರೂ ದಯವಿಟ್ಟು ಅರ್ಥ ಮಾಡ್ಕೊಂಡು ಒಂದು ಸರ್ಕಾರಕ್ಕೆ ಇನ್ನೊಂದು ಸರಿ ನಮ್ಮ ಎಲ್ಲರ ರೈತರ ಪರವಾಗಿ ಒಂದು ರಿಕ್ವೆಸ್ಟ್ ಮಾಡ್ಕೋತು, ನಮ್ಮ ಕಬ್ಬು ಬೆಳೆಗಾರರಿಗೆ 500 ರೂಪಾಯಿ ಹೆಚ್ಚಿಗೆ ಏನು ಕೇಳತ್ತಾರಲ್ಲ ಕೊಟ್ಟು ಬಿಡ್ರಿ. ಯಾಕಂತಂದ್ರೆ ಭಾಳ ಒಂದು ಹೊಲದಾಗ ಕಬ್ಬು ಬೆಳಿಬೇಕಂತಂದ್ರೆ ಅಟ್ಟ ತ್ರಾಸ ಐತೆ. ಅದೇನೇನು ಒಂದು ತಿಂಗಳಿಗೆ ಬರುವಂಥ ಬೆಳೆ ಅಲ್ಲ, ವರ್ಷಾನುಗಂಟ್ಲೆ ಅದಕ್ಕೆಲ್ಲ ಕಸ ತೆಗೆದು ಎಲ್ಲ ಮಾಡಿ ಗೊಬ್ಬರ ಹೋಗೋದು, ಟೈಮ್ ಟು ಟೈಮ್ ನೀರು ಹಾಸಿ, ಒಂದೊಂದು ಕಡೆ ಮಳೆ ಆಗಂಗಿಲ್ಲ, ಒಂದೊಂದು ಕಡೆ ನೀರು ಇರೋಂಗಿಲ್ಲ. ಇಷ್ಟೆಲ್ಲ ಕಷ್ಟಗಳ ಒಳಗೆ ಒಂದು ಕಬ್ಬು ಬೆಳೆದಿರ್ತಾನಂತಂದ್ರೆ ಅವ್ಗೆ 3500 ರೂಪಾಯಿ ಅದು ಕರೆಕ್ಟ್ ಆದಂಥ ಯೋಗ್ಯ ಬೆಲೆ ಐತಿ. ಅಷ್ಟು ಕೇಳತ್ತಾರ ನಮ್ಮ ರೈತರ. ಅಷ್ಟಕ್ಕೆ ಏನೈತಲ್ಲ ರೈತರ ಪರವಾಗಿ ನಾನು ಕೇಳತ್ತನ 3500 ರೂಪಾಯಿ ಸರ್ಕಾರ ಇದಕ್ಕೆ ನಿಗದಿ ಮಾಡ್ಬೇಕಂತೇಳಿ ನನ್ನೊಂದು ಮಾತಾಗೈತಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.